2 ವಾರ ಹಿಂಗೆ ಇಂಡಿಯಾದಲ್ಲಿ ತುಂಬಾ ಬಿಸಿಲಿರುತ್ತಂತೆ. ಹವಾಮಾನ ಇಲಾಖೆ ಹೇಳಿದರೆ ದೇಶದ ಬಹುತೇಕ ರಾಜ್ಯಗಳಲ್ಲಿ ತಾಪಮಾನ 43ರಿಂದ 45 ಡಿಗ್ರಿವರೆಗೂ ಹೋಗುತ್ತಂತೆ. ಇದು ಸಾಮಾನ್ಯ ಬಿಸಿಲಲ್ಲ, ಇದು ಗಂಭೀರವಾದ ಪರಿಸ್ಥಿತಿ. ಹೊರಗಡೆ ಹೋದಾಗ ಮೈ ಸುಟ್ಟೋದ ಅನುಭವ ಆಗುತ್ತೆ. ದೇಹದಲ್ಲಿ ನೀರು ತಿನ್ನೋ ಕೊರತೆ ಉಂಟಾಗ್ಬೋದು. ಕೆಲವರಿಗೆ ಹೀಟ್ ಸ್ಟ್ರೋಕ್ ಕೂಡ ಆಗೋ ಸಾಧ್ಯತೆ ಇದೆ. ಆದ್ರಿಂದ ನಾವು ಕೆಲವೊಂದು ಸರಳ ಜಾಗ್ರತೆನ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಮಧ್ಯಾಹ್ನ ಟೈಮು 12ರಿಂದ 3 ಗಂಟೆವರೆಗೆ ಸಾಧ್ಯವಾದಷ್ಟು ಹೊರಗಡೆ ಹೋಗೋದನ್ನ ನಿಲ್ಲಿಸಿ. ಅವಶ್ಯಕತೆ ಕೆಲಸ ಇದ್ರೆ ಮಾತ್ರ ಹೊರಗೆ ಹೋಗಿ. ಹೊರಗೆ ಹೋಗಲೇಬೇಕಾದ ಪರಿಸ್ಥಿತಿ ಇದ್ರೆ ತಲೆ ಮೇಲೆ ಟೋಪಿ ಅಥವಾ ಕೊಡೆ ಬಳಸಿ. ಆಮೇಲೆ ಲೈಟ್ ವೆಯ್ಟು ಹತ್ತಿ ತರ ಇರೋ ಬಟ್ಟೆಗಳನ್ನ ಧರಿಸಿ. ನಮ್ಮ ಬಾಡಿಗೆ ಬಹಳ ನೀರು ಮುಖ್ಯ. ಬಾಯಾರಿಕೆ ಆಗುವವರೆಗೂ ಕಾಯಬೇಡಿ. ಸಮಯಕ್ಕೆ ನೀರು ಕುಡೀರಿ. ಮಜ್ಜಿಗೆ, ತೆಂಗಿನಕಾಯಿ ನೀರು, ಎಳೆನೀರು, ನಿಂಬೆಹಣ್ಣು ಶರ್ಬತ್ತು ಇವು ಬಹಳ ಕೋಲ್ಡ್ ಮಾಡುತ್ತೆ. ಟೀ ಕಾಫಿ ನಿಲ್ಲಿಸ್ಬಿಡಿ ಕಂಪ್ಲೀಟು. ಆಮೇಲೆ ವಯಸ್ಸಾದವರು ಮಕ್ಕಳು ಹೊರಗಡೆ ಹೋಗ್ಬೇಕಾದ್ರೆ ಬಹಳ ಜಾಗ್ರತೆ ವಹಿಸ್ಬೇಕು. ನಿಮ್ಗೆ ತಲೆ ಸುತ್ತ ಆಗ್ಬೋದು, ಅಸ್ವಸ್ಥತೆ ಮತ್ತೆ ಹೆಚ್ಚು ಬಾಯಾರಿಕೆ, ದಣಿವು, ತಕ್ಷಣ ವಿಶ್ರಾಂತಿ ತೆಗೆದುಕೊಳ್ಳಿ. ಅಗತ್ಯವಿದ್ರೆ ಡಾಕ್ಟರ್ನ ಸಂಪರ್ಕ ಮಾಡಿ. ಈ ನಾವು